ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ ಇಟ್ಸ್ ಅಬೌಟ್ ಏನ್ಷಿಯಂಟ್ ಜ್ಯುವೆಲ್ಲರಿ ಅಂದರೆ ಹಳೆ ಕಾಲದಲ್ಲಿ ಪರಂಪರೆ ಹಾಗೆ ಹಾಕೊತಿದ್ದ ಒಡವೆಗಳು, ಹಾಗೆ ತುಂಬ ಹಿಂದೆ ಕಾಲದಿಂದ ಬಂದಿರೋ ಒಂದು ಸ್ವಲ್ಪ ಡಿಸೈನ್ಸ್, ಹಾಗೆ ತುಂಬ ಯೂನಿಕ್ ಡಿಸೈನ್ಸ್. ಹೇಳಬೇಕು ಅಂದರೆ ಹಳೆ ಕಾಲದಲ್ಲೇ ತುಂಬ ಒಳ್ಳೆ ಜ್ಯುವೆಲ್ಲರೀಸ್ ಇತ್ತು. ಇವಾಗ ಸ್ವಲ್ಪ ಮಾಡ್ರನೈಸ್ ಆಗಿದೆ ಜ್ಯುವೆಲ್ಲರೀಸ್. ಏನೇ ಹೇಳಿ, ಇವಾಗ ಎಷ್ಟೇ ಡಿಸೈನ್ಸ್ ಬಂದ್ರೂ ಹಳೆ ಕಾಲದಲ್ಲಿರೋ ಒಡವೆ ಆಗಲಿ, ಇಯರಿಂಗ್ಸ್, ನೆಕ್ಲೆಸ್, ರಿಂಗ್ಸ್, ಇಟ್ಸ್ ಲಿಟ್ರಲಿ ಬ್ಯೂಟಿಫುಲ್. ಈಚ್ ಆ್ಯಂಡ್ ಎವ್ರಿ ಡೀಟೇಲಿಂಗ್ ತುಂಬಾ ಚೆನ್ನಾಗಿರುತ್ತೆ. ಸೊ ನನಗೂ ಹಳೆ ಕಾಲದ ಜ್ಯುವೆಲ್ಲರೀಸ್ ತುಂಬ ಇಷ್ಟ ಆಗುತ್ತೆ. ನಾನು ನಮ್ಮ ಅಜ್ಜಿ ಆಗಲಿ, ನಮ್ಮಮ್ಮ ಆಗಲಿ, ಅವ್ರ ಕಾಲದಿಂದ ಬರ್ತಿರೋ ಜ್ಯುವೆಲ್ಲರೀಸ್ನ ಸ್ವಲ್ಪ ಇನ್ಸ್ಪಿರೇಷನ್ ತೊಗೊಂಡ್ಬಿಟ್ಟು ನಾನು ನನ್ನ ಸೇವಿಂಗ್ಸಿಂದ ಸ್ವಲ್ಪ ಜ್ಯುವೆಲ್ಲರಿನ ತೊಗೊಂಡಿದ್ದೀನಿ. ಇದೆಲ್ಲ ಜ್ಯುವೆಲ್ಲರಿ ಬಂದುಬಿಟ್ಟು ತುಂಬ ಹ್ಯೂಜ್ ಡಿಸೈನ್ಸ್ ಆಗಲಿ, ತುಂಬ ಬ್ರಾಡ್ ಡಿಸೈನ್ಸ್ ಇಲ್ಲ. ಇದು ವೆರಿ ಮಿನಿಮಲ್ ಡಿಸೈನ್ಸ್, ಹಾಗೆ ತುಂಬ ಮನ್ಸಿಗೆ ಇಷ್ಟ ಆಗೋವಂಥ ಜ್ಯುವೆಲ್ಲರಿ ಡಿಸೈನ್ಸ್ ಇದು. ಇದೆಲ್ಲ ಡಿಸೈನ್ಸ್ ನಾನು ಹುಡುಕ್ಬಿಟ್ಟು ಇದೇ ಥರ ಬೇಕು ಅಂತ ನೋಡಿ ಹುಡುಕಿ ತೊಗೊಂಡಿರೋ ಅಂಥ ಜ್ಯುವೆಲ್ಲರಿ ಇದು ತುಂಬ ಅಂದರೆ ತುಂಬ ಸ್ಪೆಷಲಾಗಿ ಉಳ್ಕೊಳೋದು ನನಗೆ, ಬಿಕಾಸ್ ಇಟ್ಸ್ ರಿಯಲಿ ಸ್ಪೆಷಲ್ ಟು ಮೀ. ಸೊ ಈ ವಿಡಿಯೋ ನೋಡ್ತಿದ್ರೆ ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಾಮೆಂಟ್ ಗೈಸ್. ಸೊ ಫಸ್ಟ್ ಐಟಮ್ ಏನಂತ ನೋಡೋಣ. ಫಸ್ಟ್ ಐಟಮ್ ಐ ಆಮ್ ಆಲ್ರೆಡಿ ವೇರಿಂಗ್ ಇಟ್. ಇಟ್ಸ್ ಫ್ರಮ್ ಜಿಆರ್ಟಿ ಜ್ಯುವೆಲ್ಲರ್ಸ್ ಗೈಸ್. ಸೊ ನಾನು ಇದನ್ನು ಆಲ್ರೆಡಿ ವೇರ್ ಮಾಡ್ತಿದ್ದೀನಿ. ಏನಂತ ಗೆಸ್ ಮಾಡಿ. ಇಟ್ಸ್ ವೆರಿ ಸ್ಮಾಲ್ ಗೋಲ್ಡ್ ಐಟಮ್, ಬಟ್ ಇಟ್ಸ್ ರಿಯಲಿ ಸ್ಪೆಷಲ್ ಟು ಮೈ ಹಾರ್ಟ್. ತುಂಬ ಇದನ್ನು ಚಿಕ್ಕವಳಿಂದ ಕನಸಿತ್ತು ನನಗೆ ಇಯರ್ ಪಿಯರ್ಸಿಂಗ್ ಮಾಡಿಸ್ಕೊಬೇಕು ಅಂತ. ಸೊ ತುಂಬ ಮನೇಲಿ ಹಠ ಮಾಡಿ ಮಾಡಿಸ್ಕೊಂಡಿರೋದು ಇದನ್ನು, ಇಯರ್ ಪಿಯರ್ಸಿಂಗು. ಸೊ ಇಟ್ಸ್ ರಿಯಲಿ ಸ್ಪೆಷಲ್ ಟು ಮೀ. ನಮ್ಮ ಅಜ್ಜಿಯವರೆಲ್ಲ ಮಾಡಿಸ್ಕೊಂಡಿದ್ದು ನಾನು ನೋಡಿದ್ದೆ. ಹಾಗೆ ಇಲ್ಲಿ ಫ್ಯೂ ಇನ್ಸ್ಪಿರೇಷನ್ ಫೋಟೋಸ್ ಹಾಕ್ತೀನಿ, ಯಾವ ಥರ ಫೋಟೋಸಲ್ಲಿ ನಾನು ಇನ್ಸ್ಪೈರ್ಡ್ ಆಗಿ ಯಾವ ಥರ ಜ್ಯುವೆಲ್ಲರಿ ಬೈ ಮಾಡಿದ್ದೀನಿ ಅಂತ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಬುಗುಡಿ. ಸೊ ನೀವು ನೋಡ್ಬೋದು, ಇದು ರೀಸೆಂಟಾಗಿ ನಾನು ಮಾಡಿಸಿದ್ದು. ಸೊ ರೀಸೆಂಟಾಗಿ ಅಂದರೆ ಒಂದು 2 months ಆಯ್ತು ನಾನು ಮಾಡಿಸಿ. ಇನ್ನೂ ಪೇನ್ ಹಂಗೆ ಇದೆ ಗೈಸ್. ಯಾರ್ಯಾರಿಗೆಲ್ಲ ಇಯರ್ ಪಿಯರ್ಸಿಂಗ್ ದೂರದಿಂದ ಎಷ್ಟೇ ಚೆನ್ನಾಗಿ ಕಾಣುತ್ತೋ, ಸೊ ಹತ್ರದಿಂದ ಅದು ಮಾಡಿಸ್ಕೊಂಡಿರೋರಿಗೆ ಗೊತ್ತು, ತುಂಬ ಪೇನ್ ಆಗುತ್ತೆ ಆ್ಯಕ್ಚುಲಿ. ಇಲ್ಲೊಂದು ಮಾಡಿಸ್ಕೊಂಡಿದ್ದೆ ನಾನು, ಇದು ತುಂಬ ಹಳೇದಾಯಿತು ಇದು. ಸೊ ಇದು ರೀಸೆಂಟಾಗಿ ಮಾಡಿಸ್ಕೊಂಡಿದ್ದು. ತುಂಬ ಇಷ್ಟಪಟ್ಬಿಟ್ಟು ಇದೇ ಥರ ಡಿಸೈನ್ ಬೇಕು ಅಂತ ಸುಮಾರು ಒಂದು 10 ಶಾಪ್ಸ್, ಜ್ಯುವೆಲ್ಲರಿ ಶಾಪ್ಸ್ನ ಹುಡುಕ್ಬಿಟ್ಟು ಇದೇ ಥರ ಬೇಕು ಅಂತ ಮಾಡಿಸ್ಕೊಂಡಿರೋದು ನಾನು. ಸೊ ನನಗೆ ಥ್ಯಾಂಕ್ಫುಲಿ ಜಿಆರ್ಟಿ ಜ್ಯುವೆಲ್ಲರ್ಸಲ್ಲಿ ಇದು ಸಿಕ್ತು. ಇದ್ರ ಕೆಳಗಡೆ ಒನ್ ಮೋರ್ ಆಪ್ಷನ್ ಇತ್ತು ಪರ್ಲ್ಸಿಂದು. ನಂಗೆ ಅದನ್ನು ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟ್ ಇದೆ ತೊಗೊಬೇಕು ಅಂತ. ಹಾಗೆ ಇದು ಬಂದುಬಿಟ್ಟು ಇಟ್ಸ್ ಲೈಕ್ ಫುಲ್ಲಿ ಲೈಕ್ ಗೋಲ್ಡ್ ಜುಮ್ಕಾ, ಮಿನಿ ಜುಮ್ಕಾ ಇರುತ್ತಲ್ಲ. ಸೊ ನಂದು ಇನ್ಸ್ಪಿರೇಷನ್ ಫೋಟೋಸ್ ಇದೇ ಥರ ಇತ್ತು. ಐ ರಿಯಲಿ ವಾಂಟೆಡ್ ಸಮಥಿಂಗ್ ವೆರಿ ಮಿನಿಮಲ್, ವೆರಿ ಶಾರ್ಟ್. ಸೊ ಅದಕ್ಕಾಗಿ ನಾನು ಇದನ್ನು ತೊಗೊಂಡೆ. ತುಂಬ ಸೈಂಟಿಫಿಕ್ ರೀಸನ್ ಕೂಡ ಇದೆ ಗೈಸ್. ಈ ನರ್ವು ಹ್ಯಾಂಡ್ಸಿಗೆ ಕನೆಕ್ಟ್ ಆಗುತ್ತೆ, ಹಾಗೆ ಹಾರ್ಟಿಗೆ ಕನೆಕ್ಟ್ ಆಗುತ್ತೆ. ಇಟ್ ರಿಸೆಂಬಲ್ಸ್ ಲೈಕ್ ಪಾಸಿಟಿವ್ನೆಸ್ನ ನಾನು ತುಂಬ ನೋಡ್ತೀನಿ. ಯಾವುದೇ ಜ್ಯುವೆಲ್ಲರಿ ತೊಗೊಂಡ್ರು ಅದ್ರ ಹಿಂದೆ ಸಿಗ್ನಿಫಿಕೆನ್ಸ್ ಏನು, ಅದು ನಮ್ಮ ಲೈಫಲ್ಲಿ ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾನು ನೋಡ್ಕೊಂಡ್ಬಿಟ್ಟೆ ತೊಗೊತೀನಿ. ಬಿಕಾಸ್ ಈ ಥರ ಥಿಂಗ್ಸ್ ಅರ್ಥ ಮಾಡ್ಕೊಂಡು ತೊಗೊಂಡ್ರೆ ಇನ್ನೂ ಇಷ್ಟ ಆಗುತ್ತೆ. ಅದ್ರದ್ದು ಏನು ಹಿಸ್ಟ್ರಿ, ನಂಗೆ ಹಿಸ್ಟ್ರಿ ಎಲ್ಲ ತಿಳ್ಕೊಳಕ್ಕೆ ತುಂಬ ಇಷ್ಟ ಆಗುತ್ತೆ. ಅದ್ರದ್ದು ಏನು ಬಿಹೈಂಡ್ ದ ಸೀನ್ಸ್, ಬಿಹೈಂಡ್ ಏನೇನು ಇರುತ್ತೆ ಅಂತ. ಸೊ ನೀವು ನೋಡ್ಬೋದು, ಇಟ್ಸ್ ವೆರಿ ಸಿಂಪಲ್ ಗೈಸ್. ಇದು ತುಂಬ ಸಿಂಪಲ್ ಆಗಿರೋ ಜ್ಯುವೆಲ್ಲರಿ. ಇಟ್ಸ್ ಲೈಕ್ 2.5 grams ಇದೆ ಇದು ಓವರಾಲ್, 2 ಸೇರಿಸ್ಬಿಟ್ಟು. ಸೊ ಇದು ತುಂಬ ಸಿಂಪಲ್ಲಾಗಿ, ಎಲಿಗೆಂಟಾಗಿ ನನ್ನ ಸ್ಟ್ಯಾಕ್, ನಾನು ಇದನ್ನು ಯಾವಾಗಲೂ ವೇರ್ ಮಾಡ್ತೀನಿ. ದಿಸ್ ಇಸ್ ಮೈ ಸ್ಟ್ಯಾಕ್ ಗೈಸ್, ನೋ ನಜರ್ ಪ್ಲೀಸ್. ಅದಕ್ಕೆ ಇದು ನನ್ನ ಫೇವ್ರೆಟ್ ಸ್ಟ್ಯಾಕ್ ಆ್ಯಕ್ಚುಲಿ. ನನಗೆ ಸುಮಾರು ಜನ ಕೇಳಿದ್ದಾರೆ, DMs ಮಾಡಿದ್ದಾರೆ, ಇದು ಎಲ್ಲಿ ತೊಗೊಂಡಿದ್ದೀರಾ ಅಂತ. ಸೊ ಇಟ್ಸ್ ಫ್ರಮ್ ಜಿಆರ್ಟಿ ಜ್ಯುವೆಲ್ಲರ್ಸ್ ಗೈಸ್. ನಾನು ಆ್ಯಕ್ಚುಲಿ ಅವ್ರು ನನಗೆ ಪ್ರಮೋಷನ್ ಕೊಡಬೇಕು, ಈ ಥರ ಪ್ರಮೋಟ್ ಮಾಡ್ತಿದ್ದೀನಿ. ದಿಸ್ ಇಸ್ ನಾನ್ ಪ್ರಮೋಷನಲ್ ವಿಡಿಯೋ ಗೈಸ್, ನಾನು ಪರ್ಸ್ನಲ್ಲಾಗಿ ತೊಗೊಂಡಿರೋದು. ಸೊ ನೆಕ್ಸ್ಟ್ ಜ್ಯುವೆಲ್ಲರಿ ಪೀಸ್ ಬಂದುಬಿಟ್ಟು ಇಟ್ಸ್ ಫ್ರಮ್ ಜಾಯ್ ಅಲುಕಾಸ್. ಇದು ನನಗೆ ತುಂಬ ಸ್ಪೆಷಲ್ ಮೂಮೆಂಟ್ ಗೈಸ್. ಇದು ನನಗೆ ನಾನು ತೊಗೊಂಡಿರೋ ಫಸ್ಟ್ ಡೈಮಂಡ್ ಪೀಸ್ ಇದು. ಸೊ ಇಟ್ಸ್ ರಿಯಲಿ ಸ್ಪೆಷಲ್ ಟು ಮೀ. ಜಾಯ್ ಅಲುಕಾಸಲ್ಲಿ ನಾನು ಹೋದಾಗ ಅಲ್ಲಿ ತುಂಬ ವೆರೈಟಿ ಡಿಸೈನ್ಸ್ ಇತ್ತು. ನಾನೇ ಕನ್ಫ್ಯೂಷನಲ್ಲಿದೆ, ಏನು ತೊಗೊಬಾರ್ದು ಅಂತ. ಆದರೆ ನನ್ನ ಮೈಂಡಲ್ಲಿ ಪರ್ಟಿಕ್ಯುಲರ್ ಡಿಸೈನ್ಸ್ ಇತ್ತು. ನಾನು ನಿಮಗೆ ಪಿಕ್ಚರ್ಸ್ ಎಲ್ಲ ಡ್ರಾಪ್ ಮಾಡ್ತೀನಿ, ನನ್ನ ಇನ್ಸ್ಪಿರೇಷನ್ ಪಿಕ್ಸ್ ಹೇಗಿತ್ತು ಅಂತ. ನೆಕ್ಸ್ಟ್ ನೀವು ಈ ಕ್ಲಿಪ್ಪಲ್ಲಿ ನೋಡ್ಬೋದು ನಾನು ಯಾವುದ್ಯಾವ್ದು ರಿಂಗ್ಸ್ ಟ್ರೈ ಮಾಡಿದ್ದೆ, ಲಾಸ್ಟಿಗೆ ಏನು ಬೈ ಮಾಡಿದೆ ಅಂತ.
ಸೊ ನಾನಲ್ಲಿ ಹುಡುಕ್ತಿದ್ದು ಲೈಕ್ ವಂಕಿ ರಿಂಗ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಇಟ್ ಬ್ರಿಂಗ್ಸ್ ಲಾಟ್ ಆ್ಯಂಡ್ ಲಾಟ್ ಆಫ್ ಪ್ರಾಸ್ಪರಿಟಿ ಗೈಸ್. ಇದು ಲೈಕ್ ಇಟ್ ಹ್ಯಾಸ್ ಕೇಮ್ ಫ್ರಮ್ ರಾಜಮನೆತನ. ತುಂಬ ರಾಯಲ್ ಫ್ಯಾಮಿಲೀಸ್ ಸ್ಟಾರ್ಟಿಂಗ್ ಹಾಕ್ಕೊತಿದ್ರು, ಕೈಗೆ ಹಾಕ್ಕೊತಿದ್ರು ಬಾಜು ಬಂತರ ವಂಕಿ ಸ್ಟೈಲಲ್ಲಿ, ವಂಕಿ ಬಾಜು ಬಂದಂತ ಹಾಕ್ಕೊತಿದ್ರು. ಸೊ ಅದು ಇನ್ಸ್ಪಿರೇಷನ್ ತೊಗೊಂಡು ರಿಂಗ್ ಆಗಿ ಮಾಡಿಕೊಂಡ್ರು. ಸೊ ಇಟ್ ಹ್ಯಾಸ್ ಕೇಮ್ ಫ್ರಮ್ ಲೈಕ್ ದ್ಯಾಟ್. ಅದರಲ್ಲಿ ಯೂಶ್ವಲಿ ಹುಡುಗಿರು ರೈಟ್ ಹ್ಯಾಂಡನ್ನು ಮಿಡಲ್ ಫಿಂಗರ್ಗೆ ಹಾಕ್ಕೊತಾರೆ. ಇಟ್ ಬ್ರಿಂಗ್ಸ್ ಲಾಟ್ ಆ್ಯಂಡ್ ಲಾಟ್ ಆಫ್ ಪಾಸಿಟಿವ್ನೆಸ್ ಆ್ಯಂಡ್ ಪ್ರಾಸ್ಪರಿಟಿ. ಐ ಹ್ಯಾವ್ ಟು ಟೆಲ್ ದಿಸ್. ನಾನು ಇದು ರಿಂಗ್ ತೊಗೊಂಡಾಗಿಂದ ನನ್ನ ಲೈಫಲ್ಲಿ ತುಂಬ ಪಾಸಿಟಿವ್ನೆಸ್ ಬಂದಿದೆ, ಪ್ರೊಟೆಕ್ಷನ್ ಇರುತ್ತೆ, ಹಾಗೆ ಅದು ಚಾಮ್ ಬರುತ್ತಲ್ಲ, ಇಟ್ ಹ್ಯಾಸ್ ಕೇಮ್ ನಾನು ಹೇಳ್ಬೋದು. ಸೊ ಇದು ನನಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿರುತ್ತೆ ಇದು. ಐ ವಿಲ್ ಶೋ ಯು ಗೈಸ್. ನೀವು ನೋಡ್ಬೋದು, ಇಟ್ ಈಸ್ ಲೈಕ್ ಇದೆಲ್ಲ ಪ್ಯೂರ್ ಡೈಮಂಡ್ಸ್ ಗೈಸ್. ಇಟ್ಸ್ ನ್ಯಾಚುರಲ್ ಡೈಮಂಡ್ಸ್. ನನಗೆ ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ನಾನು ಪ್ರಿಫರ್ ಮಾಡಲ್ಲ. ಈವನ್ ಐ ಡೋಂಟ್ ಲೈಕ್ ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್. ನಂಗೆ ನ್ಯಾಚುರಲ್ ಡೈಮಂಡ್ಸ್ ಶೈನ್ ನೋಡ್ಬೋದು ನೀವು. ಇಟ್ ಲುಕ್ಸ್ ರಿಯಲಿ ನೈಸ್. ವೇರ್ ಮಾಡಿಬಿಟ್ಟು ತೋರಿಸ್ತೀನಿ. ಯು ಕ್ಯಾನ್ ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್ ಲುಕಿಂಗ್. ನನಗೆ ತುಂಬ ಅಂದರೆ ತುಂಬ ಫೇವ್ರೇಟ್ ಆ್ಯಕ್ಚುಲಿ. ಇದು ಲಿಟ್ರಲಿ ಇಟ್ಸ್ ರಿಯಲಿ ನಿಯರ್ ಟು ಮೈ ಹಾರ್ಟ್. ಇದೆಲ್ಲ ಜ್ಯುವೆಲರಿ ಪೀಸಸ್ ಇದೆಲ್ಲ ನಂಗೆ ಮಿನಿಮಲ್ ಥಿಂಗ್ಸ್ ತುಂಬ ಇಷ್ಟ ಆಗುತ್ತೆ. ನಂಗೆ ಈ ಥರ ಗ್ರ್ಯಾಂಡ್ ನೆಕ್ಲೆಸ್ ಆಗಲಿ, ಗ್ರ್ಯಾಂಡ್ ಇಯರಿಂಗ್ಸ್, ನಂಗೆ ಅದೆಲ್ಲ ಲೈಕ್ ಆಗಲ್ಲ. ಇಫ್ ಇಟ್ ಕಮ್ಸ್ ಟು ಜ್ಯುವೆಲರಿ ನಾನು ಮಿನಿಮಲ್ಲೇ ಇಷ್ಟಪಡ್ತೀನಿ. ನೀವು ನೋಡ್ಬೋದು ಹೌ ಎಲಿಗೆಂಟ್ ಇಟ್ಸ್ ಲುಕಿಂಗ್ ಅಂತ. ಇದು ಹಾಕ್ಕೊಂಡಾಗ ದಿಸ್ ದಿಸ್ ಕನೆಕ್ಟ್ಸ್ ಟು ಹಾರ್ಟ್. ಸೊ ಇಟ್ಸ್ ರಿಯಲಿ ಸ್ಪೆಷಲ್. ಈಚ್ ಆ್ಯಂಡ್ ಎವ್ರಿ ನರ್ವ್, ನೀವು ಜ್ಯುವೆಲರಿ ಹಾಕ್ಕೊಳೋದಾಗಲಿ, ನೀವು ಮಾತಾಡೋದಾಗಲಿ, ಹೇಗೆ ಬಿಹೇವಿಯರ್ ಇರುತ್ತೆ, ಇಟ್ ರಿಯಲಿ ಕನೆಕ್ಟ್ಸ್ ಟು ಯುವರ್ ಲೈಫ್. ನಿಮ್ಮದು ಪರ್ಸ್ನಾಲಿಟಿನ ಶೋ ಮಾಡುತ್ತೆ. ಸೊ ಜಾಯಲುಕಾಸಲ್ಲಿ ಹೋದಾಗ ನಾನು ಕನ್ಫ್ಯೂಷನಲ್ಲಿದೆ. ಐ ವೆಂಟ್ ಟು ಲೈಕ್ ನಾಗವಾರ ಹೆಬ್ಬಾಳ್ ಸೈಡ್ ಐ ವೆಂಟ್ ದೇರ್. ಆ್ಯಕ್ಚುಲಿ 2 ಜಾಯಲುಕಾಸ್ ಇತ್ತು. ಒಂದು ಇಟ್ ವಾಸ್ ಲೈಕ್ ಬಿಸೈಡ್ ನಾನು ಎರಡೂ ಚೆಕ್ ಮಾಡಿದೆ. ಹಾಗೆ ದೆರ್ ವಾಸ್ ಲೈಕ್ ಲಲಿತಾ ಜ್ಯುವೆಲರಿನೂ ಇತ್ತು. ನಾನು ಅಲ್ಲೂ ಟ್ರೈ ಮಾಡಿದ್ದೆ, ಫೋಟೋಸ್ ಹಾಕ್ತೀನಿ ನಿಮಗೆ. ಹಾಗೆ ಇದನ್ನು ನಾನು ಲಾಸ್ಟಿಗೆ ಬಂದುಬಿಟ್ಟು ನಾನು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಏನೇ ಕೇಳಲಿ, ಏನೇ ಡಿಸೈನ್ಸ್ ತೋರ್ಸೋಕ್ಕೆ ಹೇಳಿದ್ರು, ದೇ ವರ್ ಲೈಕ್ ಸೂಪರ್ ಆ್ಯಕ್ಟಿವ್. ತುಂಬ ಎಷ್ಟೊಂದು ಕಡೆ ತುಂಬ ಡಿಸೈನ್ಸ್ ತೆಗ್ಸಿದ್ರೆ ಏನೋ ತೊಗೊತಾರ ಇಲ್ಲ ಅನ್ನೋ ಥರ ತೋರಿಸೋದೇ ಇಲ್ಲ ಎಷ್ಟೊಂದು ಜನ. ಆದರೆ ಇಲ್ಲಿ ಕಸ್ಟಮರ್ಸ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ನೆಕ್ಸ್ಟ್ ಐಟಮ್ ಏನಂತ ನೋಡೋಣ. ನೆಕ್ಸ್ಟ್ ಐಟಮ್ ಈಸ್ ಲಿಟ್ರಲಿ ವೆರಿ ವೆರಿ ಸ್ಪೆಷಲ್ ಟು ಮೀ. ಆಫ್ಕೋರ್ಸ್ ಇದು 3 ಪೀಸಸ್ ನಂಗೆ ತುಂಬ ಸ್ಪೆಷಲ್ ಆಗಿರುತ್ತೆ. ದಟ್ ಒನ್ ಈಸ್ ಲೈಕ್ ನೀವು ಎಲ್ಲ ಕಡೆ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ. ಇಟ್ಸ್ ಆಲ್ ಓವರ್ ಇನ್ಸ್ಟಾಗ್ರಾಮ್. ಇಟ್ಸ್ ಲೈಕ್ ಅಟ್ಟಿಗಾಯಿ ಡಿಸೈನ್ಸ್ ಬಂದುಬಿಟ್ಟು ಇಟ್ಸ್ ಲೈಕ್ ವೆರಿ ವೆರಿ ಏನ್ಷಿಯಂಟ್ ಅನಿಸುತ್ತೆ. ಆ್ಯಕ್ಚುಲಿ ನಾನು ಅದರ ತುಂಬ ಇನ್ಸ್ಪೋಸ್ ತೊಗೊಂಡಿದ್ದೆ. ಪಿಕ್ಚರ್ಸ್ ಆಗಲಿ, ವೀಡಿಯೋಸ್ ಆಗಲಿ, ಎಲ್ಲ ಕಡೆ ನಾನು ಫಿಕ್ಸ್ ಆಗಿದೆ. ಇಫ್ ಐ ವಾಂಟ್ ಟು ಬೈ ದ್ಯಾಟ್, ಐ ವಿಲ್ ಬೈ ದ್ಯಾಟ್ ಇನ್ ಗೋಲ್ಡ್. ಸೊ ಟಚ್ ವುಡ್ ಐ ಮೇಡ್ ಇಟ್. ಸೊ ನಂಗೆ ಅದು ತುಂಬ ಪ್ರೌಡ್ ಫೀಲಿಂಗ್ ಇದೆ. ಐ ಹ್ಯಾವ್ ಟು ಸೇ ದ್ಯಾಟ್. ಎಲ್ಲ ಹಾಕ್ಕೊತಾ ಇದ್ದರು. ವಿಜಯನಗರ ಹಾಗೆ ಚೋಳ ಆ್ಯಂಡ್ ಪಾಂಡ್ಯಾಸಿಂದ ಇದು ಡಿಸೈನ್ಸ್ ಬಂದಿರೋದು. ಹಳೆಯ ಕಾಲದ ರಾಣಿಯರು ಇದನ್ನು ಡಿಗ್ನಿಟಿ ಹಾಗೆ ಅವರು ವರ್ಷಿಪ್ ಆಗಲಿ, ಅವರು ಪ್ರಾಸ್ಪೆರಿಟಿಗಾಗಿ ಇದನ್ನು ತೊಗೊತಾ ಇದ್ರು. ಸೊ ಇಟ್ಸ್ ಅ ಚಾಮ್ ಗೈಸ್. ಇದು ಅಟ್ಟಿಗಾಯಿ ಡಿಸೈನ್ ಅಂದ್ಬಿಟ್ಟು ಇಟ್ಸ್ ಲೈಕ್ ಸೌತ್ ಹೆರಿಟೇಜಲ್ಲಿ ನೀವು ಟೆಂಪಲ್ಸಲ್ಲಿ ಎನ್ಕ್ರೇವ್ಮೆಂಟ್ ಮಾಡಿರ್ತಾರೆ, ಅದನ್ನೆಲ್ಲ ನೀವು ಚೆಕ್ ಮಾಡ್ಬೋದು. ಅಲ್ಲಿರೋ ಡಿಸೈನ್ಸ್ನ ಇದು ಇನ್ಸ್ಪೈರ್ಡ್ ಆಗಿ ಸೊ ದೇ ಹ್ಯಾವ್ ಟುಕ್ ದಿಸ್. ಇಟ್ಸ್ ವೆರಿ ಓಲ್ಡ್ ಹೆರಿಟೇಜ್. ಹಾಗೆ ದ ಡಿಸೈನ್ ಇಟ್ ಸೆಲ್ಫ್ ನೀವು ನೋಡ್ಬೋದು ಹೌ ಅಟ್ರಾಕ್ಟಿವ್ ಇಟ್ ಈಸ್. ಅಂದರೆ ಇಟ್ಸ್ ರಿಯಲಿ ಒನ್ ಆಫ್ ಬ್ಯೂಟಿಫುಲ್ ಪೀಸಸ್ ಐ ಹ್ಯಾವ್ ಎವರ್ ಸೀನ್. GRT ಜ್ಯುವೆಲರ್ಸ್ ಆ್ಯಕ್ಚುಲಿ ಅಲ್ಲಿರೋ ಡಿಸೈನ್ಸ್ ನನಗೆ ತುಂಬ ಅಂದರೆ ತುಂಬ ಹಿಡಿಸ್ತು. ತುಂಬ ಚೆನ್ನಾಗಿತ್ತು ಎಲ್ಲ ಡಿಸೈನ್ಸ್. ಬ್ಯಾಂಗಲ್ಸ್ದಾಗಲಿ, ನೆಕ್ಲೆಸ್ದಾಗಲಿ, ಈವನ್ ನಂಗೆ ಮಾಂಗ್ ಟೀಕಾಸು ತುಂಬ ಇಷ್ಟ ಆಗುತ್ತೆ. ಸಿಂಪಲ್ ಆಗಿರೋದು, ಈವನ್ ಗೆಜ್ಜೆ ಲೈಕ್ ಆಗುತ್ತೆ. ಇದು ಬಂದುಬಿಟ್ಟು ಇಟ್ಸ್ ಜಸ್ಟ್ ಅ ನಾರ್ಮಲ್ ಪೆಂಡೆಂಟ್. ಯು ಕ್ಯಾನ್ ಸಿ ಇಟ್. ನಲ್ಲಿ ಆ್ಯಡ್ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇಟ್ ವಿಲ್ ಬಿ ರಿಯಲಿ ಸ್ಪೆಷಲ್ ಟು ಮೈ ಕಲೆಕ್ಷನ್. ಇದು ಎಂಟೈರ್ ಕಲೆಕ್ಷನಲ್ಲಿ ಇದೇ 3 ಪೀಸ್ ಏನಕ್ಕೆ ಈ ವಿಡಿಯೋಲಿ ತೋರಿಸಿದೆ ಅಂದರೆ ಇಟ್ಸ್ ಕ್ಲೋಸ್ ಟು ಮೈ ಹಾರ್ಟ್. ಇದು ನಾನು ದೊಡ್ಡೋಳಾದ್ಮೇಲೆ ಈ ವಿಡಿಯೋ ನೋಡಿದ್ರೆ ಐ ವಿಲ್ ಬಿ ಲೈಕ್ ಐ ವಿಲ್ ಬಿ ಪ್ರೌಡ್ ಆಫ್ ದಿಸ್ ಅನನ್ಯ ಆ್ಯಕ್ಚುಲಿ.
ಸೊ ಇದನ್ನು ಚೆರಿಷ್ ಮಾಡೋಕ್ಕೆ ಐ ಹ್ಯಾವ್ ಬಾಟ್ ದಿಸ್. ಇಟ್ಸ್ ರಿಯಲಿ ಕ್ಲೋಸ್ ಟು ಮೈ ಹಾರ್ಟ್. ಇಟ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ನಾನು ಎಕ್ಸ್ಪೆನ್ಸಿವ್ ಇಲ್ಲ ಅಂತ ಹೇಳಲ್ಲ, ಇದು ಆಗಲಿ ರಿಂಗ್ ಆಗಲಿ ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್, ಬಟ್ ಇಟ್ಸ್ ರಿಯಲಿ ವರ್ತ್ ಇಟ್ ಗೈಸ್. ಈಗ ಇನ್ಸ್ಪಿರೇಷನ್ ತೊಗೊಂಡಿದ್ದು ಇನ್ಸ್ಟಾಗ್ರಾಮಲ್ಲೇ. ಆ್ಯಕ್ಚುಲಿ ಇನ್ ಇನ್ಸ್ಟಾಗ್ರಾಮ್ ದೆರ್ ಆರ್ ಸೋ ಮೆನಿ ವೆರೈಟೀಸ್. ಮೀಶೋಲ್ಲಾಗಲಿ, ಇನ್ಸ್ಟಾಲ್ಲಾಗಲಿ, ಇನ್ ಮೆನಿ ವೆಬ್ಸೈಟ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರೋದು ಸೆಲ್ ಮಾಡ್ತಾಯಿದ್ದಾರೆ ಎಷ್ಟೊಂದು ಜನ. ಹಾಗೆ ನನಗೂ ತುಂಬ ಇಷ್ಟಪಟ್ಬಿಟ್ಟು ನಾನು ಇದನ್ನ ಚೂಸ್ ಮಾಡಿದ್ದು, ಇದೇ ಡಿಸೈನ್ ಬೇಕು ಅಂತ. ದೆರ್ ಆರ್ ಕ್ವೈಟ್ ಫ್ಯೂ ಅದರ್ ಡಿಸೈನ್ಸ್. ನಾನು ಮಲ್ಬಾರಲ್ಲೂ ಚೆಕ್ ಮಾಡಿದ್ದೆ ಅಟ್ಟಿಗಾಯಿ ಡಿಸೈನ್ಸ್. ಅಟ್ಟಿಗಾಯಿ ಅಂತೂ ನಾನು ಲಿಟ್ರಲಿ ಅರೌಂಡ್ ಮೋರ್ ದೆನ್ 10 ಜ್ಯುವೆಲರಿ ಶಾಪ್ಸ್ನ ನಾನು ಚೆಕ್ ಮಾಡಿದ್ದೀನಿ. ಲಾಸ್ಟಲ್ಲಿ ಬಂದುಬಿಟ್ಟು ನನಗೆ ಇಲ್ಲಿ ಜಾಸ್ತಿ ಹಿಡಿಸಿದ್ದು. ಇಟ್ ವಾಸ್ ಲೈಕ್ ಲಾಸ್ಟ್ ಪೀಸ್ ಉಳಿದಿತ್ತು ಅಲ್ಲಿ. ಆ್ಯಕ್ಚುಲಿ ಎಲ್ಲ ಕಡೆ ಆಲ್ಮೋಸ್ಟ್ ಇದು ಡಿಸೈನ್ಸ್ ವೈರಲ್ ಆಗಿರೋ ಕಾರಣ ಎಲ್ಲ ಕಡೆ ಸೋಲ್ಡ್ ಔಟ್ ಆಗಿದೆ. ಸೊ ಅಲ್ಲಿ ಇದು ಅವೈಲಬಲ್ ಇತ್ತು, ಸೊ ಐ ಬಾಟ್ ಇಟ್. 3 ಪೀಸಲ್ಲಿ ನಿಮ್ಗೆ ಯಾವ್ದು ಫೇವ್ರೇಟ್ ಅಂತ ಕಾಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಗೈಸ್. ಈ ಥರ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಐ ವಿಲ್ ಬಿ ಕೀಪ್ ಕಮಿಂಗ್ ಬ್ಯಾಕ್ ಅಗೇನ್ ಆ್ಯಂಡ್ ಶೋಯಿಂಗ್ ಮೈ ಅನದರ್ ಜ್ಯುವೆಲರಿ ಕಲೆಕ್ಷನ್ ಆಫ್ ಮೈ ಪರ್ಸ್ನಲ್ ಕಲೆಕ್ಷನ್. ಸೊ ಇದು ಬಂದುಬಿಟ್ಟು ಮೈ ಸ್ವೀಟ್ ಲಿಟಲ್ ಪರ್ಸ್ನಲ್ ಕಲೆಕ್ಷನ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅಂತ. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಬಾಯ್.